ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಂದ ಲವ್, ಲೈಟ್ ಅಂಡ್ ಗ್ರಾಟಿಟ್ಯೂಡ್. ನಾನು ನಿಮ್ಗೆ ಈಗಾಗಲೇ ಹೀಟ್ ಸ್ಟ್ರೋಕ್ ಇಂದ ಪಾರಾಗೋದಿಕ್ಕೆ ಮತ್ತೆ ಈ ಹೀಟ್ ಇಂದ ಆಗೋ ಎಕ್ಸಾಷನ್ ಇಂದ ಹೊರಗೆ ಬರಕ್ಕೆ, ದೇಹನ ತಂಪಾಗಿಟ್ಕೊಳ್ಳಕ್ಕೆ ಇದಕ್ಕೆಲ್ಲ ಸ್ವಿಚ್ ನಂಬರ್ ಮತ್ತೆ ಟಿಪ್ಸ್ ಅನ್ನ ಕೊಟ್ಟಿದ್ದೀನಿ. ಇವತ್ತಿನ ಒಂದು ಪ್ರಶ್ನೆ ಏನ್ ನಾನು ಕೇಳ್ತಾ ಇದ್ದೀನಿ ಅಂತಂದ್ರೆ, ದೇಹ ತಂಪಾಗಿದೆ, ಎಲ್ಲ ಸರಿ ಇದೆ, ಆದರೆ ಮನೆಯಲ್ಲಿ ಆ ರೂಮು ಅಥವಾ ಮನೆ ಹೀಟಪ್ ಆದ್ರೆ, ಅಂದ್ರೆ ಉಷ್ಣಾಂಶ ಜಾಸ್ತಿ ಇದ್ರೆ ಅದು ಕೂಡ ಆರಾಮಾಗಿರೋದಿಕ್ಕೆ ಬಿಡೋದಿಲ್ಲ. ಶೀಟ್ ಮನೆ ಇತ್ತು ಅಥವಾ ವೆಂಟಿಲೇಷನ್ ಪಕ್ಕ ಮನೆಗಳನ್ನ ಕಟ್ಟಿದ್ದಾರೆ ಅಥವಾ ಬಿಸಿಲಿನ ಜಳ ತುಂಬಾ ಇದ್ರೆ, ಅಂದ್ರೆ ಇವಾಗ ಟೆರೇಸ್ ಮೇಲೆ ನಿಮ್ಮ ಫ್ಲೋರ್ ಮೇಲೆ ಮನೆ ಇಲ್ಲ, ಟೆರೇಸ್ ಅಂತಂದಾಗ್ಲೂ ತುಂಬಾ ಬಿಸಿಲು ಅನ್ಸುತ್ತೆ. ಆಗ ಆ ರೂಮ್ ಅಲ್ಲಿ, ಆ ಕೋಣೆನಲ್ಲಿ ತಂಪಾದ ಗಾಳಿ ಇರಬೇಕು, ಬಿಸಿ ಗಾಳಿ ಇರಬಾರ್ದು ಅಂದಾಗ ಏನ್ ಮಾಡ್ಬೋದು ನೀವು? ನಿಮ್ಮ ಉತ್ತರ ಕಾಮೆಂಟ್ ಬಾಕ್ಸ್ ಅಲ್ಲಿ ನಂಗೆ ಹೇಳಿ. ನನ್ನ ಉತ್ತರ ನಾನು ಸಂಜೆ ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ. ನಾನು ನಿಮ್ಮ ದೀಪಾ ರಾಣಿಶೇಖರ್ ಟ್ರಾನ್ಸ್ಫಾರ್ಮ್ ಲೈಫ್ ಪ್ರೋಗ್ರಾಮ್ಸ್ ಇಂದ ಲವ್, ಲೈಟ್ ಅಂಡ್ ಗ್ರಾಟಿಟ್ಯೂಡ್.